ರೀತಿ ಎಲ್ಲ ಮಾಡಬೇಡಿ ಅಪ್ಪ. ಅಪ್ಪ ಬಾಯಿ ಮುಚ್ಕೊಂಡಿರು. ಪೂಜಾರ್ರೆ, ಆ ಮದುವೆ ವಸ್ತ್ರ ಕೊಡಿ. ಬೇಡ ಬೇಡ ಅಪ್ಪ. ಅಪ್ಪ ಬೇಡ ಅಪ್ಪ. ಅಪ್ಪ 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 ಪ್ಲೀಸ್. ಸುಮ್ನಿರು ಇಶಾ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಏ ಸೂರಜ್, ಈ ವಸ್ತ್ರ ಹಿಡ್ಕೋ, ಹೆಚ್ಚು ಟೈಮ್ ಇಲ್ಲ. ಇಲ್ಲ ಇಲ್ಲ ಸೂರಜ್, ಇದು ತಪ್ಪು. ಸೂರಜ್ ಈ ರೀತಿ ಮಾಡಬೇಡ. ಸೂರಜ್ ಹೀಗ್ ಮಾಡಬೇಡ ನೀನು. ಅವ್ರ ಮೂಳೆನ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಅದು ಆದಷ್ಟು ಬೇಗ. ಇಲ್ಲಾಂದ್ರೆ ಅವ್ರ ಜೀವನ ಪರ್ಯಂತ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ನೀವು ಆದಷ್ಟು ಬೇಗ 10 ಲಕ್ಷ ರೂಪಾಯಿನ ಅರೇಂಜ್ ಮಾಡಿ, ನಾನು ಆಪರೇಷನ್ಗೆ ತಯಾರಿಗಳನ್ನ ಮಾಡ್ಕೊಂಡು ನೀವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾನು ಆಪರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನಗೆ ಗೊತ್ತು, ನನಗೆ ನನ್ನ ಕೃಷ್ಣನ್ ಮೇಲೆ ಮತ್ತೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಣ್ಣ ಡಾಕ್ಟರ್ 2 ಸತಿ ಬಂದು ಹೋದ್ರು. ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ ಅಂತ. ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ? ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಇವತ್ತಿಲ್ಲ ಈಗಲೇ ನಾನು ನನ್ನ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ತೀನಿ. ಅವ್ರ ಕಾಲಿನ ಮೂಳೆ ತುಂಬಾ ಸೂಕ್ಷ್ಮವಾಗಿತ್ತು. ಆಮೇಲೆ ಏಟ್ ಬಿದ್ದ ನಂತರ ಅವ್ರ ಕಾಲು ತುಂಬಾ ಡ್ಯಾಮೇಜ್ ಆಗಿದೆ. ಕಾಲಿನ ಆಪರೇಷನ್ ಮಾಡಬೇಕಾಗುತ್ತೆ, ಅದು ಅರ್ಜೆಂಟ್ ಆಗಿ. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅವ್ರ ಜೀವನ ಪರ್ಯಂತ ನಡೆಯೋಕ್ಕಾಗಲ್ಲ. ನೀವು 10 ಲಕ್ಷ ರೂಪಾಯಿ ರೆಡಿ ಮಾಡಿ, ನಾನು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ತೀನಿ. ನನ್ನ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ತೀನಿ. ಸೂರಜ್, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಾನು ಹೇಳೋದ್ನೆಲ್ಲ ಕೇಳ್ತೀಯಲ್ವಾ? ಯಜಮಾನ್ರೆ ಅಂತ ಕರೀತೀಯ ತಾನೆ? ಹಾಗಾದ್ರೆ ನೀನು ನನ್ನ ನಿರ್ಧಾರ ಒಪ್ಕೊಳ್ಳೇಬೇಕು. ಬಾ ಈಗ. ಸೂರಜ್, ಬೇಗ ಬಾ. ನಾನು ನಿನಗಾಗ್ಲಿ ನಿನ್ನ ಕಾಲ್ಗಾಗ್ಲಿ ಯಾವತ್ತೂ ಏನೂ ಆಗೋಕ್ ಬಿಡೋದಿಲ್ಲ, ಅರ್ಥ ಆಯ್ತಾ? ಸೂರಜ್, ಅಣ್ಣ ಡಾಕ್ಟರ್ 2 ಸತಿ ಬಂದು ಹೋದ್ರು. ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ ಅಂತ. ನನಗೆ ನನ್ನ ಕೃಷ್ಣನ್ ಮೇಲೆ ಮತ್ತೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ. ಬೇಡ ಸೂರಜ್, ನೀನ್ ಈ ರೀತಿ ಮಾಡಬೇಡ ಸೂರಜ್. ನಾನಿನ ಹಣೆ ಬರದಲ್ಲಿ ಈ ಬ್ರಹ್ಮಚಾರಿ ರೌಡಿ ಬರಿತಾ ಇದ್ದೀನಿ. ಈ ಕ್ಷಣದಿಂದ ನಿನಗೆ ಕ್ಷಣಕ್ಕೂ ಚುಚ್ತಾನೆ ಇರುತ್ತೆ. ನೀನು ನಿನ್ನ ಅಪ್ಪನ ವಿರುದ್ಧ ಹೋಗಿ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಜೀವನ ಪೂರ್ತಿ ಒದ್ದಾಡ್ತಾ ಇರ್ತೀಯ. ನಿನಗೆ ನಿನ್ನ ಹಣೆ ಬರಹ ಮತ್ತೆ ಬರೆಯೋಕ್ ಸಾಧ್ಯ ಇದ್ರೆ ಬರ್ದು ತೋರಿಸು, ನಾನು ನೋಡ್ತೀನಿ ಅದು ಹೇಗೆ ನೀನು ನಿನ್ನ ಹಣೆ ಬರಹ ಬದಲಾಯಿಸ್ಕೊಳ್ತೀಯೋ ಅಂತ. ಮಗಳೇ, ಪೂಜಾರ್ರೆ, ಸಪ್ತಪದಿ ಶುರು ಮಾಡಿ. ಮೊದಲ ವಚನ, ನಿನ್ನ ಜೀವನದಲ್ಲಿ ಏನೇ ವಿಷಯ ನಡೆದ್ರೂ ಅದೆಲ್ಲದರಲ್ಲೂ ನಾನು ನಿನ್ನ ಜೊತೆನೇ ಇರ್ತೀನಿ. ಇನ್ನು ಮುಂದೆ ಬರೋ ಎಲ್ಲ ಸಂತೋಷ ದುಃಖಗಳನ್ನ ನಾವಿಬ್ಬರು ಒಟ್ಟಿಗೆ ಹಂಚ್ಕೊಳ್ಳೋಣ. 2ನೇ ವಚನ, ನಾವಿಬ್ಬರು ಈಗ ಖುಷಿಯಾಗಿದ್ದೀವಿ. ಅದೇ ಥರ ನಮ್ಮ ಸುತ್ತಮುತ್ತ ಇರೋರ ಜೊತೆನೂ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾನೆ ಇರ್ತೀವಿ. ನೀವು ಯಾವಾಗಲೂ ನನ್ನ ಜೊತೆ ಪ್ರೀತಿಯಿಂದ ಗೌರವದಿಂದನೇ ಇರಬೇಕು. ಅಜ್ಜಿ, ನೀವು ನೋಡ್ತಿದ್ದೀರಲ್ವಾ ಏನಾಗ್ತಿದೆ ಅಂತ? ನೀವು ಯಾಕೆ ಸುಮ್ಮನೆ ಇದ್ದೀರಾ? ಅಜ್ಜಿ, ಮದುವೆನ ನಿಲ್ಲಿಸಿ ಅಜ್ಜಿ. ಅವಳಿಗೆ ಇದೇ ಶಿಕ್ಷೆ. ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತಂದ್ರೆ ಅವಳಿಗೆ ಸ್ವಲ್ಪ ವಿಷ ಕೊಟ್ಟು ಸಾಯಿಸ್ಬಿಡಿ. ಬೆಲ್ಲದಿಂದ ಕೆಲಸ ಆಗೋದಿದ್ರೆ ವಿಷ ಯಾಕೆ ಕುಡ್ಸೋಣ? 3ನೇ ವಚನ, ನೀವು ಯಾವಾಗಲೂ ನನ್ನ ಚೆನ್ನಾಗಿ ನೋಡ್ಕೋತೀರಾ. ನನ್ನ ಯಾವತ್ತೂ
ಯಾವುದೇ ಪರಿಸ್ಥಿತಿಯಲ್ಲೂ ಒಬ್ಬಳನ್ನೇ ಮಾತ್ರ ಬಿಡಬೇಡಿ. ನಾನು ಯಾವಾಗಲೂ ನೀವು 4 ಜನಕ್ಕೆ ಸಹಾಯ ಮಾಡಲಿ ಅಂತ ಆಶಿಸ್ತೀನಿ. 4ನೇ ವಚನ, ನಿಮ್ಮ ಇಡೀ ಪರಿವಾರದ ಜವಾಬ್ದಾರಿನ ನಾನು ನನ್ನ ಮೇಲೆ ಹಾಕೋತೀನಿ. ಇನ್ಯಾವತ್ತಿಗೂ ಇನ್ಯಾವ ವಿಷಯಕ್ಕೂ ನನಗೆ ಯಾವುದಕ್ಕೂ ಕಮ್ಮಿ ಅನಿಸ್ಬಾರ್ದು. ನಿಮ್ಮೆಲ್ಲ ಖುಷಿ ದುಃಖಗಳಲ್ಲಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಕೊನೆ ವಚನ, ನಮ್ಮಿಬ್ಬರ ಮಧ್ಯ ಇರೋ ಪ್ರೀತಿ ಮತ್ತು ಪ್ರೇಮನ ಯಾವತ್ತೂ ತಡೆಯಾಗೋದಕ್ಕೆ ಬಿಡೋದಿಲ್ಲ. ಇವಾಗಿಂದ ನನ್ನ ಇಡೀ ಜೀವನ ನೀವು ನನ್ನೋರು. ಇವಾಗಿಂದ ನಮ್ಮ ಇಡೀ ಜೀವನ ನಾನು ನಿಮ್ಮೋಳು. ಈಗ ಹುಡುಗಿ ಹಣೆಗೆ ಸಿಂಧೂರ ಇಡಿ. ಸಪ್ತಪದಿ ಇಲ್ಲಿಗೆ ಮುಗೀತು. ಇವತ್ತಿಂದ ನೀವೇ ನನ್ನ ಗಂಡ. ಇವತ್ತಿಂದ ನೀವು ಗಂಡ ಹೆಂಡ್ತಿ.